ನಮಸ್ಕಾರ ವೀಕ್ಷಕರೇ. ಯಾರನ್ನಾದ್ರೂ ಕೆಣಕೋದಕ್ಕೆ ಮುಂಚೆ ಅವರನ್ನ ಕೆಣಕಿದ್ರೆ ನಾವು ಉಳಿಬೋದಾ, ಅವರು ರೊಚ್ಚಿಗೆದ್ರೆ ಏನೆಲ್ಲಾ ಸಮಸ್ಯೆ ಆಗ್ಬೋದು ಅಂತ ಯೋಚಿಸೋದು ತಲೆಯಲ್ಲಿ ಬುದ್ಧಿ ಇರುವವರ ಲಕ್ಷಣ. ಆದ್ರೆ ಯೋಚನೆ ಮಾಡದೆ ಭಾರತವನ್ನ ಕೆಣಕಿದ ಬಾಂಗ್ಲಾಗೆ ಈಗ ಅಸಲಿ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದೆ. ಭಾರತದ ವಿರುದ್ಧ ಯುದ್ಧ ಮಾಡೋದಕ್ಕೂ ರೆಡಿ ಅನ್ನೋ ಹುಚ್ಚುತನ ನೆತ್ತಿಗೇರಿದೆ ತಡ ಈಗ ಭಾರತಕ್ಕೂ ಮುನ್ನ ಮ್ಯಾನ್ಮಾರ್ ವಿರುದ್ಧ ಯುದ್ಧ ಮಾಡೋದಕ್ಕೆ ವೇದಿಕೆ ಸಜ್ಜಾಗಿದೆ. ಅಂದಹಾಗೆ ಇದರ ಹಿಂದೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮಾಸ್ಟರ್ ಮೈಂಡ್ ಇದೆ ಅನ್ನೋದು ರಿವೀಲ್ ಆಗ್ತಾ ಇದೆ. ಅಲ್ಲದೆ ದೋವಲ್ ಚೀನಾ ಪ್ರವಾಸ ಕೈಗೊಂಡಿದ್ದು ಬಾಂಗ್ಲಾ ತನ್ನ ಸುತ್ತಲಿನ ದೇಶಗಳಿಂದ ಹೊಡೆತ ತಿನ್ನುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಇನ್ನೊಂದೆಡೆ ಭಾರತದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹುಡುಕೋ ಕೆಲಸ ವೇಗದಲ್ಲಿ ಸಾಗ್ತಾ ಇದ್ದು ಅಕ್ರಮವಾಗಿ ಬಂದವರೆಲ್ಲ ಕೇಜ್ರಿವಾಲ್ನ ನಂಬಿಕೊಂಡಿದ್ದೇವೆ ಅಂತ ಬಾಯಿ ಬಿಡ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಾಂಗ್ಲಾ ಅಷ್ಟೆಲ್ಲ ಕಿರಿಕ್ ಮಾಡ್ತಾ ಇದೆ, ಭಾರತ ಯಾಕೆ ಏನು ಮಾಡ್ತಾ ಇಲ್ಲ? ಅಲ್ಲಿನ ಹಿಂದೂಗಳ ಅವಸ್ಥೆ ನೋಡೋದಕ್ಕೆ ಆಗ್ತಾ ಇಲ್ಲ. ಯಾವ ಮಾನವ ಹಕ್ಕುಗಳು ಕೂಡ ಬಾಂಗ್ಲಾ ಬಗ್ಗೆ ತೂಟಿ ಬಿಚ್ತಾ ಇಲ್ಲ. ಇಲ್ಲಿನ ಸೋಕಾರ್ಡ್ ಸೆಲೆಬ್ರಿಟಿಗಳು ಪೇಮೆಂಟ್ ಆಗದೆ ಇರೋ ಕಾರಣಕ್ಕೆ ಬಾಂಗ್ಲಾ ಹಿಂದೂಗಳ ಬಗ್ಗೆ ಒಂದೇ ಒಂದು ಪೋಸ್ಟ್ ಹಾಕ್ತಾ ಇಲ್ಲ. ಪಕ್ಷಾತೀತವಾಗಿ ಬೆಂಬಲಿಸಬೇಕಿತ್ತು, ಆದ್ರೆ ವಿಪಕ್ಷ ನಾಯಕನಿಗೆ ಬಾಂಗ್ಲಾ ಕಾಣಿಸ್ತಾನೆ ಇಲ್ಲ ಅನ್ನೋದು ಬಹುತೇಕ ಭಾರತೀಯರ ಮನಸ್ಸಲ್ಲಿ ಹಲವು ದಿನಗಳಿಂದ ಕಾಡ್ತಾ ಇರೋ ವಿಚಾರ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮೋದಿ ಗಮನ ಹರಿಸಿ ಬಾಂಗ್ಲಾಗೆ ಸರಿಯಾದ ಹೊಡೆತವನ್ನ ಕೊಡ್ಲೇಬೇಕು ಅನ್ನೋದು ಎಲ್ಲರೂ ಒಕ್ಕೊರಲಿನಿಂದ ಹೇಳ್ತಾ ಇದ್ದ ಮಾತು. ಈ ಕೆಲಸಗಳು ವ್ಯವಸ್ಥಿತವಾಗಿ ಚಾಲು ಆಗಿರೋದು ಕಾಣಿಸ್ತಾ ಇದೆ. ದೊಡ್ಡದೇನೋ ಮಾಡ್ತೀನಿ ಅಂತ ಹೋದ ಪುಟ್ಟ ಬಾಂಗ್ಲಾಗೆ ಮೊದಲು ನನ್ನನ್ನ ಫೇಸ್ ಮಾಡು, ಆಮೇಲೆ ಇಂಡಿಯಾ ಅಂತ ಮ್ಯಾನ್ಮಾರ್ ಸವಾಲ್ ಹಾಕ್ತಾ ಇದೆ. ಬಾಂಗ್ಲಾ ಹಾಗೂ ಮ್ಯಾನ್ಮಾರ್ ಗಡಿಯಲ್ಲಿ ಮ್ಯಾನ್ಮಾರ್ ಆರ್ಮಿ ಬಾಂಗ್ಲಾಗೆ ಸರಿಯಾದ ಗುದ್ದು ಕೊಡ್ತಾ ಇದೆ. ರೋಹಿಂಗ್ಯಾಗಳು ತುಂಬಿಕೊಂಡಿರೋ ಗಡಿ ಪ್ರದೇಶಗಳಲ್ಲಿ ಮ್ಯಾನ್ಮಾರ್ ಆಂಟಿ ರೋಹಿಂಗ್ಯಾ ಆರ್ಮಿ ಬಲ ಪ್ರದರ್ಶನ ಮಾಡಿದ್ದು ಹಲವು ಪ್ರದೇಶಗಳನ್ನ ಕಬ್ಜಾ ಮಾಡಿದೆ. ಬಾಂಗ್ಲಾದ ರೋಖಿನೆ ರಾಜ್ಯದ ಗಡಿಯಲ್ಲಿರೋ ಈ ಆರ್ಮಿ ಬೇಸ್ ಅನ್ನ ಸ್ಟ್ರಾಟಜಿಕಲಿ ಪವರ್ಫುಲ್ ಆರ್ಮಿ ಬೇಸ್ ಅಂತ ಕರೆಯಲಾಗುತ್ತೆ. ಟೆಕ್ನಾಫ್ ಏರಿಯಾ ಸೇರಿದಂತೆ ಬಾಂಗ್ಲಾದ ಹಲವು ಪ್ರದೇಶಗಳನ್ನ ಈ ಆರ್ಮಿ ಟೇಕ್ ಓವರ್ ಮಾಡಿದ್ದು ಗಡಿ ವಿಸ್ತರಣೆಯ ಎಚ್ಚರಿಕೆ ಕೊಡ್ತಾ ಇದೆ. ಇದ್ದಕ್ಕಿದ್ದಂತೆ ಇಂಥದ್ದೊಂದು ಬೆಳವಣಿಗೆ ಆಗಿದೆ ಅಂದ್ರೆ ಸದ್ಯದ ವಾತಾವರಣದಲ್ಲಿ ಇದರ ಹಿಂದೆ ಭಾರತ ಇರಬಹುದು ಅನ್ನೋ ಊಹೆ ಬರೋದು ಕಾಮನ್. ಅದೇ ನಿಜ ಅನ್ನೋ ಸುದ್ದಿಗಳು ಕೂಡ ಬರ್ತಾ ಇವೆ. ಇತ್ತೀಚೆಗಷ್ಟೇ ಆಹಾರ ಕೊರತೆಯ ಸಮಸ್ಯೆ ಅನುಭವಿಸ್ತಾ ಇದ್ದ ಮ್ಯಾನ್ಮಾರ್ಗೆ ಮಾನವೀಯತೆ ದೃಷ್ಟಿಯಿಂದ ಭಾರತ ಅಕ್ಕಿಯನ್ನ ಸಪ್ಲೈ ಮಾಡಿತ್ತು. ಈಗ ಆ ಋಣವನ್ನ ತೀರಿಸಿಕೊಂಡು ಮ್ಯಾನ್ಮಾರ್ ಬಾಂಗ್ಲಾಗೆ ಟಕ್ಕರ್ ಕೊಡ್ತಾ ಇದೆ. ಅಂದಹಾಗೆ ಈ ಗ್ಯಾಪ್ ನಲ್ಲಿ ಇನ್ನೊಂದು ಬೃಹತ್ ಬೆಳವಣಿಗೆ ಕೂಡ ನಡೆದಿದೆ. ಅದೇನೆಂದ್ರೆ ಖಲಿಸ್ತಾನಿ ಉಗ್ರರು ಕೆನಡಾ ಹಾಗೂ ಅಮೆರಿಕ ಉಗ್ರರ ವಿಚಾರದಲ್ಲಿ ಭಾರತಕ್ಕೆ ರಷ್ಯಾ ಬೆಂಬಲ ಕೊಟ್ಟಿದೆ. ಈ ಎರಡೂ ಬೆಳವಣಿಗೆ ಆಗಿರೋದು ಅಜಿತ್ ದೋವಲ್ ಚೀನಾ ವಿಸಿಟ್ ಬಳಿಕ ಅನ್ನೋದು ಗಮನಿಸಬೇಕಾಗಿರೋ ಅಂಶ. ಕಳೆದ ಕೆಲ ತಿಂಗಳುಗಳ ಹಿಂದೆ ಚೀನಾ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಬಂದಿತ್ತು. ಭಾರತ ಚೀನಾ ನಡುವೆ ಇರೋ ಎಲ್ಲಾ ಗಡಿ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋಣ ಅಂತ ಹೇಳಿತ್ತು. ಎರಡೂ ದೇಶಗಳ ನಡುವೆ ಮಾತುಕತೆಗಳು ನಡೆದಿದ್ವು. ಅದರ ಬೆನ್ನಲ್ಲೇ ಈಗ ದೋವಲ್ ವಿಸಿಟ್ ಕೊಡ್ತಾ ಇರೋದನ್ನ ನೋಡಿದ್ರೆ ಬಾಂಗ್ಲಾಗೆ ಸುತ್ತ ಎಲ್ಲಾ ದಿಕ್ಕುಗಳಿಂದಲೂ ಗ್ರಹಚಾರ ಕಾದಿದೆಯಾ ಅನ್ನೋ ಲೆಕ್ಕದಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಚೀನಾ ಜೊತೆ ಕ್ಯಾಶುವಲ್ ಮೀಟಿಂಗ್ ಮಾಡೋ ಹಾಗಿದ್ದಿದ್ರೆ ಅಥವಾ ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಮಾತುಕತೆ ಇದ್ದಿದ್ರೆ ವಿದೇಶಾಂಗ ಸಚಿವರಾದ ಜೈಶಂಕರ್ ವಿಸಿಟ್ ಕೊಡ್ತಾ ಇದ್ರು. ಆದ್ರೆ ವಿಸಿಟ್ ಕೊಟ್ಟಿರೋದು ರಾಷ್ಟ್ರೀಯ ಭದ್ರತಾ ಸಲಹೆಗಾರರು. ಸದ್ಯ ಆಗ್ತಾ ಇರೋ ಬೆಳವಣಿಗೆ ಗಮನದಲ್ಲಿ ಇಟ್ಟುಕೊಂಡು ಹೇಳೋದಾದ್ರೆ ದೋವಲ್ ಭೇಟಿಯ ಉದ್ದೇಶ ಕ್ಲಿಯರ್. ಈ ಸಾರಿ ಬಾಂಗ್ಲಾ ತಿನ್ನೋ ಹೊಡೆತಗಳನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಭಾರತ ಏಕಾಂಗಿಯಾಗಿ ಮಾಡಬಹುದಾದ ಕೆಲಸಕ್ಕೆ ಬೇರೆ ಬೇರೆ ದೇಶಗಳ ಸಹಕಾರ ಪಡೆಯುವ ಅಗತ್ಯತೆ ಇತ್ತ, ಪುಟ್ಟ ಬಾಂಗ್ಲಾಗೆ ಹೆದರೋ ಅವಶ್ಯಕತೆ ಇತ್ತ ಅನ್ನೋ ಪ್ರಶ್ನೆಗಳು ಹುಟ್ಟಬಹುದು. ಆದ್ರೆ ಬಾಂಗ್ಲಾ ಸೈಜ್ ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ, ಒಂದು ಸಲ ಭಾರತ ನೇರವಾಗಿ ಅಖಾಡಕ್ಕೆ ಇಳಿತು ಅಂದ್ರೆ ಅದು ಎರಡು ದೇಶಗಳ ನಡುವಿನ ಸಮಸ್ಯೆ ಅಂತಲೇ ಬಿಂಬಿತ ಆಗುತ್ತೆ. ಒಂದು ಸಲ ಹಾಗಾಯ್ತು ಅಂತ ಅಂದ್ಕೊಳ್ಳಿ, ಭಾರತವನ್ನ ಟಾರ್ಗೆಟ್ ಮಾಡೋ ಪ್ರಪಂಚದ ಪ್ರತಿಷ್ಠಿತ ಮಾಧ್ಯಮಗಳ ಹೆಡ್ಲೈನ್ ಪುಟ್ಟ ಬಾಂಗ್ಲಾ ವಿರುದ್ಧ ಭಾರತದ ಬ್ರಹ್ಮಾಸ್ತ್ರ ಅನ್ನೋ ಹಾಗಿರುತ್ತೆ. ಒಂದು ಸಲ ಹೆಡ್ಲೈನ್ಗಳು ಈ ರೀತಿ ಬಂದ್ವು ಅಂತ ಅನ್ಕೊಳ್ಳಿ, ಹಿಂದೂಗಳ ಮೇಲೆ ಹಲ್ಲೆ ಆದಾಗ ಮಲಗಿದ್ದ ಮಾನವೀಯತಾವಾದಿಗಳೆಲ್ಲ ಕೂದಲು ಕೆದರುಕೊಂಡು ಅನುಕಂಪವನ್ನ ತೋರಿಸ್ತಾರೆ. ಇಷ್ಟೇ ಅಲ್ವಾ, ಆದ್ರೆ ಆಗ್ಲಿ ಅಂತ ಹೇಳೋದಕ್ಕೂ ಸಾಧ್ಯವಿಲ್ಲ. ಯಾಕಂದ್ರೆ ಈಗ ಏನಾಗ್ತಾ ಇದೆ ಅನ್ನೋದು ನಮಗೆ ನಿಮಗೆ ಎಲ್ರಿಗೂ ಗೊತ್ತಿರೋದೆ. ಆದ್ರೆ ಇನ್ನೆರಡು ದಶಕಗಳನ್ನ ಬಿಟ್ಟು ಈ ಸುದ್ದಿ ಓದಿದ್ರೆ ಬಾಂಗ್ಲಾ ಮೇಲೆ ಭಾರತ ಅಟ್ಯಾಕ್ ಮಾಡಿತ್ತು ಅನ್ನೋದಷ್ಟೇ ಉಳ್ಕೊಂಡಿರುತ್ತೆ ಹೊರತು ಯಾವ ಕಾರಣಕ್ಕೆ ಅಟ್ಯಾಕ್ ಮಾಡಿದ್ರು, ಅಲ್ಲಿದ್ದ ಹಿಂದೂಗಳ ಮೇಲೆ ಹೇಗೆಲ್ಲ ಹಲ್ಲೆ ಆಗಿತ್ತು ಅನ್ನೋದು ಯಾರಿಗೂ ಗೊತ್ತಾಗೋದೇ ಇಲ್ಲ. ಸತ್ಯವನ್ನ ನೀಟಾಗಿ ಮರೆಮಾಚಿ ತಮಗೆ ಏನು ಬೇಕೋ ಎಷ್ಟು ಬೇಕೋ ಅದಷ್ಟನ್ನೇ ಉಳಿಸ್ಕೊಳ್ಳೋ ವ್ಯವಸ್ಥಿತ ಜಾಲ ಈ ಪ್ರಪಂಚದಲ್ಲಿದೆ.
ಇದೆಲ್ಲವನ್ನ ಬದಿಗೊತ್ತಿ ಆಗಿದ್ದಾಗ್ಲಿ ಅಂತ ಭಾರತ ಮುನ್ನುಗ್ಗಿದ್ರು ನಾಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸೋ ಹಾಗಾಗ್ತಾ ಇತ್ತು. ಈ ಸಂದರ್ಭ ಬಂದ್ರೆ ಭಾರತ ಗೆಲ್ಲೋದು ಗ್ಯಾರಂಟಿಯೇ. ಆದ್ರೆ ಇಷ್ಟು ಚಿಕ್ಕ ದೇಶದ ವಿರುದ್ಧ ಭಾರತ ಇಷ್ಟೆಲ್ಲಾ ರಿಸ್ಕ್ ತೆಗೆದುಕೊಳ್ತು ಅಂದ್ರೆ ಬಲಿಷ್ಠ ರಾಷ್ಟ್ರಕ್ಕೆ ಅದಕ್ಕಿಂತ ದೊಡ್ಡ ಕಪ್ಪು ಚುಕ್ಕೆ ಇನ್ನೊಂದಿರೋದಿಲ್ಲ. ಅದಕ್ಕಾಗಿಯೇ ಕಾದು ಹೊಡೆಯೋ ತಂತ್ರ ಮಾಡ್ತಾ ಇರೋ ಭಾರತ ಅಕ್ಕಪಕ್ಕದ ಎಲ್ಲಾ ದೇಶಗಳನ್ನು ಬಡಿದೆಬ್ಬಿಸೋ ಕೆಲಸವನ್ನ ಮಾಡ್ತಾ ಇದೆ. ಎಲ್ಲಾ ದಿಕ್ಕಿನಿಂದಲೂ ಸಮಸ್ಯೆ ಎದುರಾದ್ರೆ ಯೂನಸ್ ದಿಕ್ಕಾಪಾಲಾಗ್ತಾನೆ. ಬಹಳಷ್ಟು ಜನರ ಪ್ರಶ್ನೆ ಏನಂದ್ರೆ, ಇಂಥ ರಾಕ್ಷಸ ಮನಸ್ಥಿತಿಯ ಯೂನಸ್ಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿದ್ದು ಹೇಗೆ ಅಂತ. ಆ ಪ್ರಶಸ್ತಿ ಸಿಕ್ತೋ ಕೊಂಡುಕೊಂಡ್ರು ಅದನ್ನ ಪಕ್ಕಕ್ಕಿಡಿ. ನೊಬೆಲ್ ಇದೆ ಅಂದ ತಕ್ಷಣ ಒಂದು ದೇಶವನ್ನ ಮುನ್ನಡೆಸೋ ಅರ್ಹತೆ ಇದೆ ಅಂತ ಹೇಳೋಕಾಗಲ್ಲ. ಉದಾಹರಣೆಗೆ ಯುನಸ್ ಅಂತ ಇಡೀ ಪ್ರಪಂಚ ಆಡಿಕೊಂಡು ನಗೋ ಪರಿಸ್ಥಿತಿಗೆ ಯುನಸ್ ಬಂದು ನಿಲ್ತಾನೆ ಅನ್ನೋದು ಸದ್ಯ ಆಗ್ತಾ ಇರೋ ಬೆಳವಣಿಗೆಗಳಿಂದ ಕಾಣಿಸ್ತಾ ಇದೆ. ಯಾರ ಸಹಾಯ ತೆಗೆದುಕೊಂಡು ಎಷ್ಟೇ ಹಾರಾಡಿದ್ರೂ ಅಂತಿಮವಾಗಿ ಯುನಸ್ ದಿಗ್ಗಜ ರಾಷ್ಟ್ರಗಳ ಕೈಕಾಲು ಹಿಡಿಲೇಬೇಕು. ಬೇರೆ ಆಪ್ಷನ್ ಇಲ್ವೇ ಇಲ್ಲ ಅನ್ನೋ ಹಾಗಾಗುತ್ತೆ. ಸದ್ಯ ಬಾಂಗ್ಲಾದಲ್ಲಿ ಹಿಂದೂಗಳು ಸೇಫ್ ಆಗಿರೋ ಬಗ್ಗೆ ಯಾವ ಮಾಹಿತಿ ಕೂಡ ಬರ್ತಾ ಇಲ್ಲ. ಆದ್ರಿಂದ ಯುನಸ್ಗೆ ಗ್ರಹಚಾರ ತಪ್ಪಿದ್ದಲ್ಲ. ಒಂದು ಕಡೆ ಗಡಿಯಲ್ಲಿ ಹೊಡೆತ ಕೊಡ್ತಾ ಇದ್ರೆ ಇನ್ನೊಂದು ಕಡೆ ಇತ್ತ ಭಾರತದ ಒಳಗೆ, ಅದರಲ್ಲೂ ರಾಜಧಾನಿ ದೆಹಲಿಯೊಳಗೆ ನುಸುಳಿರೋ ಬಾಂಗ್ಲಾ ಕ್ರಿಮಿಗಳನ್ನ ಹುಡುಕಿ ಪತ್ತೆ ಮಾಡೋ ಕೆಲಸಗಳಾಗ್ತಾ ಇವೆ. ಎಲ್ಲೆಲ್ಲಿ ವ್ಯಾಪಕವಾಗಿ ಬಾಂಗ್ಲಾ ಪ್ರಜೆಗಳು ಬೀಡು ಬಿಟ್ಟಿದ್ದಾರೋ ಆ ಏರಿಯಾಗಳಲ್ಲಿ ದೆಹಲಿ ಪೊಲೀಸರ ಟೀಮ್ ಸರ್ವೆ ಮಾಡ್ತಾ ಇದೆ. ಪ್ರತಿಯೊಬ್ಬರನ್ನ ಕರೆದು ಹೆಸರು, ಹಿನ್ನೆಲೆ ಎಲ್ಲವನ್ನ ಕೇಳ್ತಾ ಇದ್ದು, ನೀನು ಭಾರತೀಯ ಅನ್ನೋದಕ್ಕೆ ಪ್ರೂಫ್ ಏನು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಯಾರ ಬಳಿ ಪ್ರೂಫ್ ಇದೆಯೋ ಅವರು ಬಚಾವ್, ಇಲ್ಲದಿದ್ದವರನ್ನ ವಶಕ್ಕೆ ಪಡೆಯೋ ಕೆಲಸಗಳಾಗ್ತಾ ಇದೆ. ಅಂದಹಾಗೆ ಪ್ರೂಫ್ ಇರೋರೆಲ್ಲರೂ ಭಾರತೀಯರು ಅಂತ ಹೇಳೋದಕ್ಕೆ ಆಗಲ್ಲ. ಯಾಕಂದ್ರೆ ಕೇಜ್ರಿವಾಲ್ ಕಳೆದ 10 ವರ್ಷದಲ್ಲಿ ಲೆಕ್ಕವಿಲ್ಲದಷ್ಟು ಬಾಂಗ್ಲಾ ಅಕ್ರಮ ನಿವಾಸಿಗಳಿಗೆ ಎಲ್ಲಾ ಕಾರ್ಡ್ಗಳನ್ನು ಮಾಡಿಸ್ಕೊಟ್ಟಿದ್ದಾರೆ. ಇದು ಕೇವಲ ಆರೋಪ ಅಲ್ಲ, ಬಾಂಗ್ಲಾ ಪ್ರಜೆಗಳೇ ಬಾಯಿ ಬಿಟ್ಟು ಮಾಧ್ಯಮದ ಮುಂದೆ ಹೇಳಿರೋ ಸತ್ಯ. ಈ ಹಿಂದಿನ ಎಪಿಸೋಡ್ನಲ್ಲಿ ಬಾಂಗ್ಲಾ ವಲಸಿಗರು ಕೇಜ್ರಿವಾಲ್ ಬಗ್ಗೆ ಹೇಳಿದ್ದನ್ನೆಲ್ಲ ತೋರಿಸಿದ್ವಿ. ಈಗ ಮಾಧ್ಯಮಗಳು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ದೆಹಲಿಯ ಗಲ್ಲಿಗಳಲ್ಲಿ ಬಾಂಗ್ಲಾ ಅಕ್ರಮ ನಿವಾಸಿಗಳನ್ನ ಮಾತಾಡಿಸ್ತಾ ಇವೆ. ಆಗ ಸ್ಫೋಟಕ ವಿಚಾರ ಬಯಲಾಗ್ತಾ ಇದೆ. ಎಲೆಕ್ಷನ್ ಬರ್ತಾ ಇದೆ, ಯಾರಿಗೆ ವೋಟ್ ಹಾಕ್ತೀರಿ ಅಂದಾಗ ಯಾರೆಲ್ಲ ಕೇಜ್ರಿವಾಲ್ ಅಂತಿದ್ದಾರೋ ಅವರೇ ನೋಡಿ ಸಿಕ್ಕಿ ಬೀಳ್ತಾ ಇರೋದು. ಹೆಸರು ಊರು ಕೇಳಿದ ತಕ್ಷಣ ಬಾಂಗ್ಲಾ ಅಂತ ಬಾಯಿ ಬಿಡ್ತಾ ಇದ್ದಾರೆ. ಅಷ್ಟೇ ಯಾಕೆ, ಆಮ್ ಆದ್ಮಿ ಯಾಕೆ ಬೇಕು ಅಂತ ಕೇಳಿದ್ರೆ ಬಹಳ ಒಳ್ಳೆ ಜನ ಕೇಜ್ರಿವಾಲ್, ನಮಗೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಎಲ್ಲವನ್ನ ಮಾಡಿಸ್ಕೊಡ್ತಾರೆ, ನಮಗೆ ಇಲ್ಲಿ ಆರಾಮಾಗಿದೆ ಅಂತ ಹೇಳ್ತಾರೆ. ನೀವೇ ಹೇಳಿ, ಇಲ್ಲೇ ಹುಟ್ಟಿ ಬೆಳೆದ ಒಬ್ಬ ಬಡ ರೈತ ಸರ್ಕಾರಿ ಕಚೇರಿಗೆ ಯಾವ್ದಾದ್ರು ಒಂದು ಲೆಟರ್ ಪಡೆಯೋದಕ್ಕೆ ಹೋದ್ರೆ ಆತನನ್ನ 10 ಸಲ ತಿರುಗಿಸಿ ಸುಸ್ತು ಮಾಡಿ ಅಯ್ಯಪ್ಪ ಅಂತ ಅನಿಸೋ ಹಾಗೆ ಮಾಡ್ತಾರೆ. ಅದೇ ಬೇಲಿ ಹಾರಿ ಬಂದ ಪರದೇಶಿಗಳಿಗೆ ರಾಜ ಮರ್ಯಾದೆ. ವಾಹ್, ದಿಸ್ ಇಸ್ ಇಂಡಿಯಾ. ಒಟ್ನಲ್ಲಿ ಬಾಂಗ್ಲಾಗೆ ಸರಿಯಾದ ಏಟು ಬೀಳೋದು ಗ್ಯಾರಂಟಿ. ಆದ್ರೆ ಅದು ಯಾವಾಗ, ಹೇಗಿರುತ್ತೆ ಅನ್ನೋದಷ್ಟೇ ಸಸ್ಪೆನ್ಸ್. ಸದ್ಯ ಒಂದೊಂದೇ ಸಮಸ್ಯೆಗಳು ಯುನಸ್ ಅನ್ನ ಕಾಡೋದಕ್ಕೆ ಶುರು ಮಾಡ್ತಾ ಇದೆ. ಎದುರಿಸ್ತಾನ ಇಲ್ಲ ಹೆದರಿ ಓಡಿ ವಿದೇಶಗಳಲ್ಲಿ ಅವಿತು ಕೂರ್ತಾನ ಅನ್ನೋದು ಸದ್ಯದ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.